ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಸ್ ಮೀಡಿಯಾಗೆ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ 2026ರ ಹೊಸ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಇದೆಯಾ ಶನಿ ಬಲ? ಶನಿ ಬಲದಿಂದ ಸ್ನೇಹಿತರೆ, ನೀವು ಕೇಳಿರ್ತೀರಾ, ಜ್ಯೋತಿಷ್ಯದಲ್ಲಿ ಶನಿ ಬಲ ಮತ್ತು ಗುರುಬಲ ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಮಿಥುನ ರಾಶಿಯವರಿಗೆ ಶನಿ ಬಲ ಇದೆಯಾ? ಶನಿ ಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ? ಇನ್ನು ಶನಿ ಸಂಚಾರದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರು? ಒಟ್ಟಾರೆಯಾಗಿ 2026ರಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ? ಯಾವುದರ ಬಗ್ಗೆ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಮಿಥುನ ರಾಶಿಯವರಿಗೆ ಮಾತ್ರ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಸ್ನೇಹಿತರೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತು ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ಶಾಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ ಇದ್ದ ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಕೂಡ 2025ಕ್ಕೆ ತೊಲಗಿ ಹೋಗಿ 2026ರಲ್ಲಿ ಸಾಕಷ್ಟು ಅದೃಷ್ಟವನ್ನು ಮಿಥುನ ರಾಶಿಯವರು ಗಳಿಸಲಿ. ಕಷ್ಟ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಶನಿದೇವರ ಕೃಪೆಯಿಂದ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ. ಹೌದು, ಶನಿ ಗೋಚರ 2026ರಲ್ಲಿ ಹೊಸ ವರ್ಷದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿಯಿಂದ ಶುಭವಾಗುವುದೋ ಅಥವಾ ಅಶುಭವಾಗುವುದೋ? ಈ ವರ್ಷ ಮಿಥುನ ರಾಶಿಗೆ ಸೇರಿದ ಜನರಿಗೆ ಹೇಗಿರಲಿದೆ? ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ಮೊದಲೇ ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಸಾಮಾನ್ಯವಾಗಿ ಶನಿಯು ಪ್ರತಿ ಬಾರಿ ಅಶುಭ ಫಲಗಳನ್ನು ನೀಡುವನು ಎಂದು ಹೇಳಲಾಗುತ್ತದೆ. ಆದರೆ ಇದು ಎಲ್ಲ ಸಮಯದಲ್ಲೂ ನಿಜವಾಗಿರುವುದಿಲ್ಲ. ಶನಿ ಯಾರ ಮೇಲೆ ತನ್ನ ಕೃಪೆಯನ್ನು ತೋರುವನೋ ಅವರು ಸಾಕಷ್ಟು ಧನ ಸಂಪತ್ತಿನ ಮಾಲೀಕರಾಗುವರು ಮತ್ತು ಅವರಿಗೆ ರಾಜರ ಜೀವನ ದೊರಕುವುದು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಇನ್ನು ಮಿಥುನ ರಾಶಿಗೆ ಸೇರಿದ ಜನರಿಗೆ 2026ರಲ್ಲಿ ಇಂಥದೇ ಸ್ಥಿತಿ ಎದುರಾಗಲಿದೆ. ಅಂದರೆ ಈ ಹೊಸ ವರ್ಷದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಮೇಲೆ ಶನಿಯ ಶುಭ ದೃಷ್ಟಿ ಇರುವುದು ಸ್ನೇಹಿತರೆ. ಇದು ಒಂದು ಸಿಹಿ ವಿಚಾರ ಅಂತಲೇ ಹೇಳಬಹುದು ಸ್ನೇಹಿತರೆ. ಅಂದರೆ ಈ ಹೊಸ ವರ್ಷದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಮೇಲೆ ಶನಿಯ ಕೃಪೆ ಇರಲಿದೆ. ಹಾಗಾಗಿ ಈ ರಾಶಿಗೆ ಸೇರಿದ ಜನರಿಗೆ ಅಪಾರ ಧನ ಲಾಭವಾಗುವುದರೊಂದಿಗೆ ಅನೇಕ ಪ್ರಯೋಜನಗಳು ಈ ಸಮಯದಲ್ಲಿ ಆಗಲಿದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಶನಿ ಗ್ರಹದ ಪ್ರಭಾವವು ಮಿಥುನ ರಾಶಿಗೆ ಸೇರಿದ ಜನರ ಮೇಲೆ ಹೇಗಿರಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ ಸ್ನೇಹಿತರೆ, 2026ರ ಈ ಹೊಸ ವರ್ಷದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಮೇಲೆ ಶನಿಯ ಪ್ರಭಾವ ಹೇಗಿರಲಿದೆ? 2026ರ ಹೊಸ ವರ್ಷದಲ್ಲಿ ಶನಿಯು ಮಿಥುನ ರಾಶಿಯ 10ನೇ ಸ್ಥಾನದಲ್ಲಿ ಇರುವುದು. ಶನಿಯ ಈ ಸ್ಥಿತಿಯು ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ. ಈ ಅವಧಿಯಲ್ಲಿ ನಿಮಗೆ ಅಪಾರ ಧನ ಲಾಭವಾಗುವುದರೊಂದಿಗೆ ಆರೋಗ್ಯಕ್ಕೂ ಸಂಬಂಧಿಸಿದಂತಹ ದೊಡ್ಡ ಸಮಸ್ಯೆಗಳು ದೂರವಾಗುವುದು ಸ್ನೇಹಿತರೆ. ಹಾಗೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವಂತಹ ಸಾಧ್ಯತೆ ಇನ್ನಷ್ಟು ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ಈ ವರ್ಷ ಸ್ನೇಹಿತರೆ, ಹೊಸ ಮನೆ, ಅಂಗಡಿ ಅಥವಾ ಇನ್ಯಾವುದೋ ರೀತಿಯ ಸಂಪತ್ತನ್ನು ಗಳಿಸಬೇಕೆಂಬ ನಿಮ್ಮ ಆಸೆ ಈಡೇರುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವುದು. ಜೊತೆಗೆ 2026ರ ಹೊಸ ವರ್ಷದಲ್ಲಿ ನಿಮಗೆ ಸಂತಾನ ಯೋಗದ ಪ್ರಾಪ್ತಿ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರಲಿದೆ. ಈ ಒಂದು ಕ್ವಶನ್ನ ನನಗೆ ಪದೇ ಪದೇ ಕೇಳ್ತಾ ಇದ್ರಿ ಸ್ನೇಹಿತರೆ, ಓನಗೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಜೊತೆಗೆ ಸ್ನೇಹಿತರೆ, ಈ ವಿಡಿಯೋಗೆ ಅಂದರೆ ಮಿಥುನ ರಾಶಿ ವಿಡಿಯೋ ಹಾಕೋಗೆಲ್ಲ ಕೇಳ್ತಾ ಇದ್ರಿ, ಸಂತಾನ ಭಾಗ್ಯ ಇದೆಯಾ ತಿಳಿಸ್ಕೊಡಿ, ಅಥವಾ ನವ ಜೋಡಿಗಳಿಗೆ ಮಾತ್ರನಾ, ಅಥವಾ ತುಂಬ ವರ್ಷಗಳಿಂದ ನಮಗೆ ಮಕ್ಕಳಾಗಿಲ್ಲ, ತುಂಬ ವರ್ಷಗಳಿಂದ ನಮಗೆ ಮದುವೆಯಾಗಿಲ್ಲ ಅಂತ ಕೇಳ್ತಾ ಇರ್ತೀರಾ ಸ್ನೇಹಿತರೆ. ಹೌದು, ಖಂಡಿತವಾಗಿಯೂ 2026ರಲ್ಲಿ ಹೊಸ ಸುದ್ದಿ ಸಿಗಲಿದೆ ಅಂತ ಹೇಳಿದೆ. ಇದು 2026ರ ಹೊಸ ವರ್ಷದಲ್ಲಿ ನಿಮಗೆ ಸಂತಾನ ಯೋಗದ ಪ್ರಾಪ್ತಿ ಆಗುವಂತಹ ಸಾಧ್ಯ ಕೂಡ ಹೆಚ್ಚಾಗಿದೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಒಳಿತಾಗಲಿ.
ಈ ರಾಶಿಗೆ ಸೇರಿದ ಜನರ ವ್ಯಾಪಾರದಲ್ಲಿ ಬಹಳಷ್ಟು ಹೆಚ್ಚಿನ ಲಾಭವನ್ನು ಪಡೆಯುವರು ಮತ್ತು ಕೆಲಸದಲ್ಲಿ ಅಧಿಕಾರಿಗಳು ನಿಮ್ಮಿಂದ ಸಾಕಷ್ಟು ಸಂತೋಷವನ್ನು ಹೊಂದಲಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 2026ರ ಹೊಸ ವರ್ಷವು ಮಿಥುನ ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭವನ್ನುಂಟು ಮಾಡಲಿದೆ ಸ್ನೇಹಿತರೆ. ಇನ್ನು 138 ದಿನ ಅಂದರೆ 138 ದಿನಗಳ ಕಾಲ ಮಿಥುನ ರಾಶಿಗೆ ಸೇರಿದ ಜನರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಯಾವಾಗ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಗಮನವಿಟ್ಟು ಕೇಳ್ಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರ ಜುಲೈ 27ರಿಂದ ಡಿಸೆಂಬರ್ 11ರವರೆಗೆ ಶನಿಯ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಲಿದ್ದಾರೆ ಸ್ನೇಹಿತರೆ. ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಹಾಗೆ ಯಾವುದಾದರೂ ದೊಡ್ಡ ನಷ್ಟವನ್ನು ಈ ಅವಧಿಯಲ್ಲಿ ನೀವು ಹೊಂದುವುದಿಲ್ಲ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಆದರೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಕಾಗದ ಪತ್ರಕ್ಕೆ ಸಹಿ ಹಾಕುವ ಮೊದಲು ಸರಿಯಾಗಿ ಆ ಕಾಗದ ಪತ್ರವನ್ನು ಓದುವುದು ಉತ್ತಮ. ಒಂದು ಬಾರಿ ಓದ್ಬಿಟ್ಟು ಸಹಿಯನ್ನು ಹಾಕಬೇಡಿ. ಯಾವುದೇ ನಿರ್ಧಾರಗಳನ್ನಾಗಲಿ ಸ್ನೇಹಿತರೆ, ಅದು ನೀವು ಪ್ರಾಪರ್ಟಿನ ಖರೀದಿ ಮಾಡಿರೋ ವಿಷಯ ಆಗಲಿ, ಮನೆ ಖರೀದಿ ಮತ್ತು ಆಸ್ತಿ ಎಲ್ಲ ಟೋಟಲಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ 1 ಅಥವಾ 2, 3, 4 ಬಾರಿ ಓದಿ ಪರಿಶೀಲಿಸಿ ಹಿರಿಯರಿಗೂ ತೋರಿಸಿ ಸ್ನೇಹಿತರೆ ಅದು ಸರಿಗಿದೆಯಾ, ನಾವು ಸಹಿ ಹಾಕ್ಬೋದಾ ಅಂತ ತಿಳಿದುಕೊಂಡು ಸಹಿ ಹಾಕಿ. ಯಾಕಂದರೆ ಒಡ ಹುಟ್ಟಿದವ್ರನ್ನು ಕೂಡ ನಂಬುವುದಕ್ಕೆ ಆಗುವುದಿಲ್ಲ ಈ ಕಾಲದಲ್ಲಿ. ಅಂಥದ್ರಲ್ಲಿ ಸ್ನೇಹಿತರೆ ಹೊರಗಿನವ್ರನ್ನ ಯಾವ ಕಾರಣಕ್ಕೂ ಕೂಡ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ. ಯೋಚಿಸಿ 1 ದಿನ ಮತ್ತು 2 ದಿನ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡು ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕುವುದು ಉತ್ತಮ. ಜೊತೆಗೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಹಣಕ್ಕೆ ಸಂಬಂಧಿಸಿದ ವಿಚಾರಗಳಿಗೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ರಹಸ್ಯಮಯವಾದ ವಿಚಾರಗಳನ್ನು ಯಾರೊಂದಿಗೂ ಹೇಳದೇ ಇರುವುದು ಉತ್ತಮ. ದುಡ್ಡಿನ ವಿಚಾರದಲ್ಲಿ ಅದು ಕುಟುಂಬದಲ್ಲಾಗಲಿ ಸ್ನೇಹಿತರೆ, ಜೊತೆಗೆ ಇನ್ನು ಹೊರಗಿನವರೆಗೂ ಯಾರಿಗೂ ಕೂಡ ಹೇಳುವುದಕ್ಕೆ ಹೋಗಬೇಡಿ. ಇಲ್ಲದಿದ್ದರೆ ನಿಮ್ಮ ರಹಸ್ಯಗಳು ಎಲ್ಲೆದುರು ಸ್ನೇಹಿತರೆ ಬಹಿರಂಗಗೊಳ್ಳುವಂತಹ ಸಂಭವವಿದೆ. ಇದರಿಂದಾಗಿ ನಿಮ್ಮ ಗೌರವ ಖ್ಯಾತಿಯು ಕಡಿಮೆಯಾಗುವಂತಹ ಸಾಧ್ಯತೆ ಇರುವುದು. ಹಾಗೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಬೇರೆಯವರ ಮಾತನ್ನು ಆಲಿಸುವ ಮೂಲಕ ಯಾವುದೇ ರೀತಿಯ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ಅದೇ ರೀತಿ ಸ್ನೇಹಿತರೆ ಮಿಥುನ ರಾಶಿಯವರು ಒಟ್ಟಾರೆಯಾಗಿ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮಿಥುನ ರಾಶಿಯವರಿಗೆ 2025ರಲ್ಲಿ ಇದ್ದ ಹಣಕಾಸಿನ ಸಮಸ್ಯೆಯಾಗಲಿ, ದಾಂಪತ್ಯ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ, ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿರ್ತೀರ ಸ್ನೇಹಿತರೆ. ಅದೆಲ್ಲವೂ ಕೂಡ ನಿವಾರಣೆಯಾಗಿ 2026ರಲ್ಲಿ ದಾಂಪತ್ಯ ಜೀವನ, ಕುಟುಂಬ ಜೀವನ ಎಲ್ಲವೂ ಕೂಡ ಉತ್ತಮವಾಗಿರಲಿದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಉತ್ತಮವಾಗಿರಬೇಕು ಅಂದರೆ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ. ಮಿಥುನ ರಾಶಿಗೆ ಸೇರಿದ ಜನರು ಶನಿಯ ಅಶುಭ ಪ್ರಭಾವವನ್ನು ದೂರವಿಡಲು ಸ್ನೇಹಿತರೆ ಇಲ್ಲಿದೆ ಒಂದು ಉಪಾಯ ಅಂತಲೇ ಹೇಳಬಹುದು. ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಮನೆಯಲ್ಲಿ ಶನಿ ಯಂತ್ರವನ್ನು ಸ್ಥಾಪಿಸಿ ಮತ್ತು ಪ್ರತಿದಿನ ಶ್ರದ್ಧೆ ಭಕ್ತಿಯಿಂದ ಸ್ನೇಹಿತರೆ ಶನಿ ಯಂತ್ರವನ್ನು ಪೂಜಿಸುವುದು ಉತ್ತಮ. ಇನ್ನು ಶನಿವಾರದಂದು ಸ್ನೇಹಿತರೆ ಮಿಥುನ ರಾಶಿಗೆ ಸೇರಿದ ಜನರು ಉಪವಾಸವನ್ನು ಆಚರಿಸಿ ಮತ್ತು ಉದ್ದಿನ ಬೇಳೆಯ ಕಿಚಡಿಯನ್ನು ಶನಿದೇವನಿಗೆ ಅರ್ಪಿಸುವುದು ಒಳ್ಳೆಯದು. ನೀವು ಕೇಳಿರ್ತೀರ ಸ್ನೇಹಿತರೆ, ಶನಿದೇವರಿಗೆ ಕಪ್ಪು ವಸ್ತುಗಳು ಅಂದರೆ ಪ್ರಿಯವಾಗಿರುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ ಕಪ್ಪು ಕಾಗೆ ಕೂಡ ಶನಿದೇವರ ವಾಹನ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಕಪ್ಪು ಉದ್ದಿನ ಬೇಳೆಯಲ್ಲಿ ಸ್ನೇಹಿತರೆ ಕಿಚಡಿಯನ್ನು ಶನಿದೇವನಿಗೆ ಅರ್ಪಿಸುವುದು ಒಳ್ಳೆಯದು ಸ್ನೇಹಿತರೆ. ನಿಮ್ಮ ಉಪವಾಸ ಪೂರ್ಣಗೊಂಡ ಬಳಿಕ ಇದನ್ನು ಸೇವಿಸುವುದು ಉತ್ತಮ. ಇನ್ನು ಮಿಥುನ ರಾಶಿಗೆ ಸೇರಿದ ಜನರು ಶನಿ ಮಂತ್ರವನ್ನು ಜಪಿಸಿ, ಈ ಶನಿ ಮಂತ್ರವನ್ನು ಜಪಿಸುವ ಸಂದರ್ಭದಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಉಪಯೋಗಿಸುವುದು ಒಳ್ಳೆಯದು ಸ್ನೇಹಿತರೆ. ಇನ್ನು ಮಿಥುನ ರಾಶಿಗೆ ಸೇರಿದ ಜನರು ಶಮಿ ಮರವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಸ್ನೇಹಿತರೆ ಮತ್ತು ಪ್ರತಿದಿನ ನೀರನ್ನು ಅರ್ಪಿಸಿ. ಇನ್ನು ಮಿಥುನ ರಾಶಿಗೆ ಸೇರಿದ ಜನರು ಕಪ್ಪು ಕುದುರೆಯ ಲಾಳದಿಂದ ತಯಾರಿಸಿದಂತಹ ಉಂಗುರವನ್ನು ಯೋಗ್ಯ ಜ್ಯೋತಿಷಿಗಳ ಅಭಿಪ್ರಾಯದ ಮೇರೆಗೆ ವಿಧಿವಿಧಾನಕ್ಕೆ ಅನುಸಾರವಾಗಿ ಧರಿಸುವುದು ಒಳ್ಳೆಯದು.
ಕಪ್ಪು ಕುದುರೆಯ ಲಾಳದಿಂದ ತಯಾರಿಸಿದಂತಹ ಉಂಗುರವನ್ನು ಸ್ನೇಹಿತರೆ ನೀವೇ ಹೋಗಿ ಉಂಗುರ ಮಾಡಿಸ್ಕೊಂಡು ಹಾಕೋಬಿಡೋದಲ್ಲ ಸ್ನೇಹಿತರೆ. ನಿಮ್ಮ ಹತ್ತಿರದಲ್ಲಿ ಜ್ಯೋತಿಷ್ಯಗಳಿರ್ತಾರಲ್ವ, ಅವರ ಅಭಿಪ್ರಾಯದ ಮೇರೆಗೆ ನೀವು ಸ್ನೇಹಿತರೆ ಇದನ್ನು ಮಾಡಬಹುದು. ನಿಮಗೆ ಮನಸ್ಸಿಗೆ ಇಷ್ಟ ಆದರೆ ಮಾಡಬಹುದು. ಒಟ್ಟಾರೆಯಾಗಿ ಮಿಥುನ ರಾಶಿಗೆ ಸೇರಿದ ಜನರ ಮೇಲೆ ಶನಿಯ ಪ್ರಭಾವವು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಬಹಳಷ್ಟು ಉತ್ತಮವಾಗಿರಲಿದೆ ಸ್ನೇಹಿತರೆ. ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷ, ನೆಮ್ಮದಿ, ಸಮೃದ್ಧಿಯನ್ನು ಈ ಹೊಸ ವರ್ಷದಲ್ಲಿ ಹೊಂದುವರು. ಹಾಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆಯೂ ಕೂಡ ಈ ವರ್ಷ ನಿಮಗೆ ಬಹಳ ಉತ್ತಮವಾದ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ ಸ್ನೇಹಿತರೆ. ಆದರೆ ಈ ವರ್ಷ ಮಧ್ಯದ ಸಮಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ ಅಂತ ತಿಳಿಸ್ತಾ ಇದ್ದೀನಿ. ಯಾವ ವಿಚಾರದ ಬಗ್ಗೆಯೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಮಿಥುನ ರಾಶಿಯವರಿಗೆ ನಿಧಾನವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅರ್ಥವಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ, ಇದರ ಜೊತೆಗೆ ನಿಮ್ಮ ಕೈಯಲ್ಲಾದಷ್ಟು ಸ್ನೇಹಿತರೆ ಶನಿವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಹಣ ಸಹಾಯವನ್ನು ಮಾಡಿ ಸ್ನೇಹಿತರೆ. ಅದು 10 ರೂಪಾಯಿ ಆಗಲಿ, ಮನಸ್ಸಿನಿಂದ ಒಳ್ಳೆಯ ಇದರಿಂದ ಸ್ನೇಹಿತರೆ ಸಹಾಯವನ್ನು ಮಾಡಿ, ಹಣ್ಣು ಹಂಪಲುಗಳನ್ನು ವಿತರಿಸಿ, ಒಂದೊತ್ತಿನ ಊಟದಿಂದನೂ ಕೂಡ ಸ್ನೇಹಿತರೆ ಸಾಕಷ್ಟು ನೆಮ್ಮದಿಯನ್ನು ನೋಡಲಿದ್ದೀರಿ. ಸೊ ಹಾಗಾಗಿ ಆಹಾರ ಧಾನ್ಯಗಳನ್ನು ಸಹಾಯವನ್ನು ಮಾಡಿ ದಾನವಾಗಿ ಕೊಡಿ ಶನಿವಾರದಂದು ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಓಂ ನಮ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ, ಶನಿದೇವರ ಅನುಗ್ರಹದಿಂದ ಇದ್ದ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.